ಐ ವಾಸ್ ಇನ್ ದ ಆಪರೇಷನ್ ಥಿಯೇಟರ್ ಫಾರ್ 12 hours. ಸಂಜೆ ಹೋಗಿದ್ದು 10 ಗಂಟೆಗೆ, ನೆಕ್ಸ್ಟ್ ಡೇ ಬೆಳಗ್ಗೆ 10 ಗಂಟೆಗೆ ಹೊರಗೆ ಬಂದಿದ್ದು. 3 ದಿನ ನೋಡಿಲ್ಲ ಮಗುನ. ದಟ್ 3 days ವಾಸ್ ಟಾರ್ಚರ್. ನನಗೆ ನನ್ನ ಮಗು ನೋಡಬೇಕು, ಅದು ಬೇರೆ ಭಯ ಮೈಂಡಲ್ಲಿ. ಒಮಿಷ್ಕಾ ಮಾನ್ಯ ಬಾಜ್ಪಾಯಿ. ಹಾಂ, ನನಗೆ ಹೆಸರು ಓಂ ಎಂದು ಸ್ಟಾರ್ಟ್ ಆಗಬೇಕು. ಹುಡುಗ ಆದರೆ ಓಂ, ಹುಡುಗಿ ಆದರೆ ಓಂ ಇಷ್ಕಾನೋ ಓಂ ಏನೋ ಒಂದು ಇಡಬೇಕು, ಓಮ್ ಇಂದ ಇಡಬೇಕು. ಸೊ ದ್ಯಾಟ್ ನೇಮ್ ಒಮಿಷ್ಕಾ ಐ ಪುಟ್ ಟುಗೆದರ್. ಐ ಸೆಡ್ ಓಂ ಆ್ಯಂಡ್ ಇಷ್ಕಾ ಮೀನ್ಸ್ ಗಾಡೆಸ್ ಅಲ್ವಾ, ಸೊ ಐ ಸೆಡ್ ಓಂ ಇಷ್ಕಾ. ಮತ್ತೆ ನಾವು ಮಾನ್ಯ ಅವ್ರನ್ನ ಬೆಳ್ಳಿ ಪರದೆ ಮೇಲೆ ಚಿತ್ರರಂಗದಲ್ಲಿ ನೋಡಬಹುದಾ? ನೂರೊಂದು ನೆನಪು. ಅಂದ್ರೆ ಮಗಳಿಗೆ ಎಷ್ಟು ಸ್ಪೆಷಲ್ ನಿಮ್ಮ ಲೈಫಲ್ಲಿ ಅವಳು? ಓಮಿ ಹುಟ್ಟೋದೇ ತುಂಬಾ ಕಷ್ಟ ಆಯ್ತು ರಘುರಾಮ್. ಫುಲ್ ನೇಮ್ ಒಮಿಷ್ಕಾ ಮಾನ್ಯ ಬಾಜ್ಪಾಯಿ. ಒಮಿಷ್ಕಾ ಮಾನ್ಯ ಬಾಜ್ಪಾಯಿ. ಹಾಂ, ಅವಳಿಗೆ ಟು ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್, ನನಗೆ ಒಂದು ಕಂಡೀಷನ್ ಇದೆ, ಎಂಡೋಮೆಟ್ರಿಯೋಸಿಸ್ ಅಂತ. ಅಂದರೆ ಇಟ್ಸ್ ಲೈಕ್ ಹಾರ್ಮೋನ್ ಇಶ್ಯೂ. ಓಕೆ. ಸೊ ಆ ಹಾರ್ಮೋನ್ ಇಶ್ಯೂ ಇಂದ ನನಗೆ ಮಕ್ಕಳು ಅಂಥವ್ರಿಗೆ ಹುಟ್ಟೋದು ತುಂಬ ಕಷ್ಟ ಆಗುತ್ತೆ. ಸೊ ವಿ ಟ್ರೈಡ್ ಫಾರ್ ದ ಫಸ್ಟ್ 2 years, ತುಂಬ ಕಷ್ಟ ಆಯಿತು. ದೆನ್ ವಿ ಡಿಸೈಡೆಡ್ ಟು ಗೋ ಫಾರ್ IVF. ಸೊ IVF ಮಾಡಿಕೊಂಡು ಅವಳು 5 ಸಲ IVF ಮಾಡಿದ ಮೇಲೆ 5ನೇ ಸಲ ಅವಳು ಸಕ್ಸೀಡ್ ಆಗಿದ್ದು. ಪ್ರೆಷಿಯಸ್ ಚೈಲ್ಡ್. ನನಗೆ ತುಂಬ ಮನಸ್ಸಲ್ಲಿತ್ತು. ನಾವು ಅಲ್ಲಿ US ಜೆಂಡರ್ ಚೆಕ್ ಮಾಡ್ತಾರೆ ಹಾಕಕ್ಕೆ ಮುಂಚೆ. ನಾನು ಕ್ಲಿಯರಾಗಿ ಹೇಳ್ಬಿಟ್ಟೆ ಡಾಕ್ಟರ್ಗೆ, ಡು ನಾಟ್ ಚೆಕ್ ದ ಜೆಂಡರ್, ಐ ಡೋಂಟ್ ವಾಂಟ್ ಟು ನೋ. ನಾನು ಹಾಕ್ರಿ ನೀವು, ನನಗೆ ಏನಾದ್ರೂ ಬಾಬಾ ಇದ್ದಾರೆ, ವಾಟ್ ವಿಲ್ ಹ್ಯಾಪನ್, ಐ ಡೋಂಟ್ ವಾಂಟ್ ಟು ನೋ ದ ಜೆಂಡರ್ ಅಂತ ಹೇಳ್ಬಿಟ್ಟೆ. ಸೊ ಲಕಿಲಿ ಐ ಗಾಟ್ ಪ್ರೆಗ್ನೆಂಟ್ ವಿತ್ ಓಮಿ. ಆ್ಯಂಡ್ ಇನ್ ದ 12th week ಅವಾಗ ಡಾಕ್ಟರ್ ಹೇಳಿದ್ಲು, ಡು ಯು ವಾಂಟ್ ಟು ನೋ ದ ಜೆಂಡರ್ ಅಂತ. ನಾನು ಹೇಳಿದ್ದೆ ಅವಾಗ, ನೌ ಇಟ್ಸ್ 12 weeks ಆ್ಯಂಡ್ ಐ ಆಮ್ ಗೋನಾ ಹ್ಯಾವ್ ದ ಬೇಬಿ, ಟೆಲ್ ಮಿ ದ ಜೆಂಡರ್ ಅಂತ. ಅವಳು ಹೇಳಿದ್ಲಲ್ಲಿ ಗರ್ಲ್ ಅಂತ. ಮೈ ಗಾಡ್, ಐ ವಾಸ್ ಸೋ ಹ್ಯಾಪಿ. ಐ ಗೋನ ಗೆಟ್ ಅ ಲಿಟಲ್ ಫ್ರೆಂಡ್ ಅಂತ. ನನಗೆ ಗರ್ಲ್ಸ್ ಅಂದರೆ ನನಗೆ ಏನಂದ್ರೆ ಬಟ್ಟೆ ಹಾಕಿ ಅವರಿಗೆ ಇದು ಹಾಕಿ. ನಿಮ್ಮ ಕಥೆಯಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ, ನೀವು ಅಮ್ಮ, ನನಗೆ ಅವಳು ಅದೇ ಮನಂ ಹಂಗೆ. ಸೊ ಐ ಆಲ್ವೇಸ್, ನನಗೂ ಅಮ್ಮಂಗೆ ಹಂಗೆ ಬಾಂಡ್. ನಾನು ಸ್ಕೂಲಲ್ಲಿ ಏನಾದ್ರೂ ಯಾವ ಹುಡುಗ ನೋಡಿದ್ರೆ ಇಷ್ಟ ಆಗಿದ್ರು ಏನಾದ್ರೂ ಮಮ್ಮಿಗೆ ಬಂದು ಹೇಳ್ತಿದ್ದೆ. ಫಸ್ಟ್ ಮಮ್ಮಿಗೆ ಬಂದು ಹೇಳ್ತಿದ್ದೆ, ಅಮ್ಮನ ಮಗಳು. ಕಂಪ್ಲೀಟ್ಲಿ. ಆಮೇಲೆ ಫಸ್ಟ್ ವಿಕಾಸ ಏನಂದ್ರೆ ನನಗೆ ಹೇಳಬೇಡ, ಐ ಡೋಂಟ್ ವಾಂಟ್ ಟು ನೋ ದ ಜೆಂಡರ್. ನಾನು ಹೇಳಿದ್ದೆ, ನಾನು ಹೇಳಲ್ಲ. ನಿನಗೆ ಗೊತ್ತಾಯ್ತಾ, ಡಾಕ್ಟ್ರ್ ಫೋನ್ ಮಾಡಿದ್ರೆ ನನಗೆ ಗೊತ್ತಾಯ್ತು, ನಾನು ಹೇಳಲ್ಲ ಅಂತ ಹೇಳಿ. ನೀನು ಫಸ್ಟ್ ಹೇಳಿದ್ದೆಲ್ಲ ಹೇಳ್ಬೇಡ, ನಾನು ಹೇಳಲ್ಲ. ದೆನ್ ಆಫ್ಟರ್ 1 week 2 weeks he's saying, maybe you should tell me. I was like, no, I'm not going to tell you. So the cards ಇದೆ ಅವ್ರನ್ನ 3 months cards ಇದೆ, ಹೇಳೇ ಇಲ್ಲ ನಾನು ಏನು ಅಂತ ಹೇಳಿಲ್ಲ. ಅದು ಇನ್ನೊಂದು ಅಲ್ಲಿ ಏನಂದ್ರೆ ಒಂದು ರೂಲ್ ಇದೆ, they tell the mother, they don't tell. Yeah, so I got to know they didn't, he doesn't have that connection with the gynecologist. So he didn't know. 3 ತಿಂಗಳಾದ್ಮೇಲೆ ಹೇಳಿದೆ. So all said and done, but we had many scares in between. 23 weeks ಅಲ್ಲಿ ಬ್ಲೀಡಿಂಗ್ ಆಗಿ ಇಟ್ ವಾಸ್ ವೆರಿ ಡಿಫಿಕಲ್ಟ್. ದೇ ಗೇವ್ ಮಿ ಸ್ಟೆರಾಯ್ಡ್ ಶಾರ್ಟ್ಸ್, ಬೇಬಿನ ತೆಗಿಬೇಕೇನೋ ಅದು ಇದು ಅಂತ. ನನಗೆ ಫುಲ್ ಮೈ ಹಾರ್ಟ್ ವಾಸ್ ಬ್ರೋಕನ್. ಬಟ್ ಆ ನಂತರ ಬಾಬಾ ದಯನೇ ಆ ಬ್ಲೀಡಿಂಗ್ ಹೆಂಗೆ ಸ್ಟಾಪ್ ಆಯಿತೋ ಗೊತ್ತಿಲ್ಲ, ಸ್ಟಾಪ್ ಆಯಿತು. ದೆನ್ ದೇ ಡಿಂಟ್ ಟೇಕ್ ಹರ್ ಔಟ್. ದೆನ್ ಐ ವಾಸ್ ಏಬಲ್ ಟು ಕ್ಯಾರಿ ಹರ್ ಟಿಲ್ 36 weeks. ಆವಾಗ ಕೂಡ ಆ್ಯಕ್ಚುಲಿ ಐ ವಾಸ್ ಕಾಂಟ್ರಾಕ್ಟಿಂಗ್. ನನಗೆ ನೋವು ತಟ್ಕೊಂಡು ತುಂಬ ಶಕ್ತಿ ಇದೆ, ಕಾಂಟ್ರಾಕ್ಷನ್ ಗೊತ್ತಾಗಿಲ್ಲ ನನಗೆ. ಆ್ಯಂಡ್ ದೆನ್ ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗ್ ಐ ವಾಸ್ ನಾಟ್ ಫೀಲಿಂಗ್ ವೆಲ್. ಆವಾಗ ಸಾಯಂಕಾಲ ಐ ವೆಂಟ್ ಟು ದ ಹಾಸ್ಪಿಟಲ್. ದೇ ಸೆಡ್ ವಿ ಹ್ಯಾವ್ ಟು ಟೇಕ್ ದ ಬೇಬಿ ಔಟ್. ತೆಗೆದ್ರು ಅವಳನ್ನ 36 weeks. ಅವಳನ್ನ ನಿಕ್ಯೂನಲ್ಲಿ ಹಾಕಿದ್ರು, ಬಿಕಾಸ್ ಶಿ ವಾಸ್ 36 NICU. ನನ್ನ ಮಗಳು ಎರಡನೇ ಒಳಗೆ ಅವಳು. ಹಾಂ, ಸೊ ಅವಳನ್ನ ನಿಕ್ಯೂನಲ್ಲಿ ಹಾಕಿದ್ರು. ದೆನ್ ದೇ ಸೆಡ್ ನಂದು ಐ ಹ್ಯಾಡ್ ಅ ವೆರಿ ಮೇಜರ್ ಕಾಂಪ್ಲಿಕೇಶನ್ ವಿತ್ ದ ಪ್ಲಸೆಂಟಾ. ಸೊ ಆವಾಗ ಏನು ಹೇಳಿದ್ರು, ವಿ ಹ್ಯಾವ್ ಟು ಆಪರೇಟ್ ಯು. ಆಪರೇಷನ್ ಆಗಿದ್ದು ಐ ವಾಸ್ ಇನ್ ದ ICU ಫಾರ್ 3 days. ದೇ ಹ್ಯಾಡ್ ಟು ಇಂಟ್ಯೂಬೇಟ್ ಮೀ, ಆಲ್ಮೋಸ್ಟ್ ಲಾಸ್ಟ್ ಮೈ ಲೈಫ್. ಸೊ ನಿಜವಾಗ್ಲೂ ಹೇಳಬೇಕಂದ್ರೆ ಬೋತ್ ಶಿ ಆ್ಯಂಡ್ ಐ ಆರ್ ಸರ್ವೈವರ್ಸ್. ವಿ ಮೇಡ್ ಇಟ್. ಬಾಬಾ ವಿ ಮೇಡ್ ಇಟ್. ಐ ವಾಸ್ ಇನ್ ದ ಆಪರೇಷನ್ ಥಿಯೇಟರ್ ಫಾರ್ 12 hours. ಸಂಜೆ ಹೋಗಿದ್ದು 10 ಗಂಟೆಗೆ, ನೆಕ್ಸ್ಟ್ ಡೇ ಬೆಳಗ್ಗೆ 10 ಗಂಟೆಗೆ ಹೊರಗೆ ಬಂದಿದ್ದು. ಮಮ್ಮಿಗೆ ಭಯ, ಹೊರಗಡೆ ನಿಲ್ತ್ಕೊಂಡು ಮಮ್ಮಿ ವಾಸ್ ಕ್ರೈಯಿಂಗ್ ಔಟ್ಸೈಡ್, ಏನಾಯಿತು ನನ್ನ ಮಗಳಲ್ಲಿ ಅಂತ. ಆಮೇಲೆ ಸೊ ದೆನ್ ಐ ವಾಸ್ ಇನ್ ICU. ದೆನ್ 3 days ಆಮೇಲೆ, ಸೊ ಅವಳನ್ನ ನೋಡಿಲ್ಲ ನಾನು. ಅವಳನ್ನ C-section ಮಾಡಿ ತೆಗೆದ್ರು. ಅವಳ ಮುಖ ತೋರಿಸಿದ್ರು, ಅವಳು ಗೌತಮ್ ಬುದ್ಧ ಥರ ಹಿಂಗಿದ್ಲು, ಶಾಂತ. ಅದು ಒಂದು ಪೀಸ್ಫುಲ್ ಫೇಸ್. ಆ ಮುಖ ನೋಡಿದ್ದೆ, ತೊಗೊಂಡು ಹೋದ್ರು ಅವಳನ್ನ.
ಆಮೇಲೆ ನಾನು ಎದ್ದಿದ್ಮೇಲೆ ಐ ಹ್ಯಾಡ್ ಅ ಟ್ಯೂಬ್ ಇನ್ ಮೈ ಮೌತ್ ಆ್ಯಂಡ್ ಐ ಆಮ್ ಇನ್ ದ ICU. ದೆನ್ ದೇ ಸೆಡ್ ಬಿಕಾಸ್ ಯು ಆರ್ ಇನ್ ದ ICU ವಿ ಕೆನ್ ನಾಟ್ ಟೇಕ್ ಯು ಟು ದ NICU, ಇನ್ಫೆಕ್ಷನ್ ಅದು ಇದು ಆಗುತ್ತೆ ಅಂತ. 3 ದಿನ ನೋಡಿಲ್ಲ ಮಗುನ. ದ್ಯಾಟ್ 3 days ವಾಸ್ ಟಾರ್ಚರ್. ನನಗೆ ನನ್ನ ಮಗು ನೋಡಬೇಕು, ಅದು ಬೇರೆ ಭಯ ಮೈಂಡಲ್ಲಿ. ಆ ಸ್ಟೇಟ್ ಆಫ್ ಮೈಂಡಲ್ಲಿ ಅವಳಿಗೆ ಒಂದು ಲೆಟರ್ ಬರೆದಿದ್ದೀನಿ. ಐ ಓನ್ಲಿ ಡೋಂಟ್ ಇವನ್ ನೋ ಮೈ ಸ್ಟೇಟ್ ಆಫ್ ಮೈಂಡ್. ಐ ರೋಟ್ ದಟ್ ಲೆಟರ್ ಆ್ಯಂಡ್ ಗೇವ್ ಇಟ್ ಟು ಅಮ್ಮಂಗೆ ಕೊಟ್ಟಿದ್ದೀನಿ. ಅಮ್ಮ ಅದನ್ನು ಬಚ್ಚಿಟ್ಟಿದ್ದಾರೆ. ದಟ್ ಮೈ ಡಾಟರ್ ಇದು ಅದು ಅಂತ ಏನೇನೋ ಬರೆದಿದ್ದೀನಿ. ಅದು ನೋಡಿದ್ರೆ ಇವಾಗ ನನಗೆ ಅಳು ಬರುತ್ತೆ. ಬಟ್ ಆ ಸ್ಟೇಟ್ ಆಫ್ ಮೈಂಡಲ್ಲಿ ಎಮೋಷನಲ್ಲಿ ಅಮ್ಮ ಬಚ್ಚಿಟ್ಟಿದ್ದಾರೆ ಅದು ಲೆಟರ್ನ. ಸೊ ಹಾಗಾಗಿ ಅವಳಾದ್ಲು. ನಾನು ವಿಕಾಸಿಗೆ ಒಂದೇ ಹೇಳಿದೆ, ನನಗೆ ಹೆಸರು ಓಂ ಎಂದು ಸ್ಟಾರ್ಟ್ ಆಗಬೇಕು. ಹುಡುಗ ಆದರೆ ಓಂ, ಹುಡುಗಿ ಆದರೆ ಓಂ ಇಷ್ಕಾನೋ ಓಂ ಏನೋ ಒಂದು ಇಡಬೇಕು, ಓಂ ಇಂದ ಇಡಬೇಕು. ಸೊ ದ್ಯಾಟ್ ನೇಮ್ ಓಮಿಷ್ಕಾ ಐ ಪುಟ್ ಟುಗೆದರ್. ಐ ಸೆಡ್ ಓಂ ಆ್ಯಂಡ್ ಇಷ್ಕಾ ಮೀನ್ಸ್ ಗಾಡೆಸ್ ಅಲ್ವಾ. ಸೊ ಐ ಸೆಡ್ ಓಮಿಷ್ಕಾ. ಸೊ ಆ್ಯಂಡ್ ಶಿ ಲವ್ಸ್ ಹರ್ ನೇಮ್. ಸೊ ಓಮಿ. ಫ್ಯಾಂಟಾಸ್ಟಿಕ್. ಒಳ್ಳೇದಾಗ್ಲಮ್ಮ. ಮಗು ತುಂಬಾ ಚೆನ್ನಾಗಾಗುತ್ತೆ. ಆ್ಯಂಡ್ ಮಗು ನೋಡಿದ್ರೆ ಜನಗಳು ಹೇಳ್ತಾರೆ ನೀವು ಅಷ್ಟು ಚೆನ್ನಾಗಿ ಬೆಳೆಸಿದೀರಾ ಮಗುನ. ಜೆಮ್ ಆಫ್ ಅ ಗರ್ಲ್. ಮಗು ಇರೋದೇ ಗೊತ್ತಾಗ್ತಿಲ್ಲ ನೋಡಿ, ಇಲ್ಲಿ ಶೂಟಿಂಗ್ ಮಾಡ್ತಾ ಹೌದು, ಅಲ್ಲಿ ಕುತ್ಕೊಂಡಿದ್ರೆ ಗೊತ್ತಾಗ್ತಾ ಸೈಲೆಂಟ್. ಹೌದು, ವೆರಿ. ಆ್ಯಂಡ್ ಒಂದು ನನಗೆ ಇಂಪಾರ್ಟೆಂಟ್ ಏನಂದ್ರೆ ಸ್ಪಿರಿಚುವಲ್. ದ್ಯಾಟ್ ಈಸ್ ವೆರಿ. ನನಗೆ ಚಿಕ್ಕವಳಿಂದ ನನ್ನ ಅಮ್ಮಮ್ಮ ಹತ್ರ ಬೆಳೆದಿದ್ದಲ್ವಾ, ದೇವ್ರ ಭಕ್ತಿ, ದೇವರಂದರೆ ಒಂದು ಮರ್ಯಾದ, ನಮಗೆ ಇಲ್ಲದವರಿಗೆ ಕೊಡಬೇಕು ಅಂಥದ್ದು ನನಗೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮಿ, ಅಪಾರ್ಟ್ ಫ್ರಮ್ ಎಜುಕೇಷನ್ ಆ್ಯಂಡ್ ಆಲ್. ಆ್ಯಂಡ್ ಇನ್ನೊಂದು ನಿಮ್ಮ ಬಗ್ಗೆ ಹೇಳಲೇಬೇಕು, ನಿಮ್ಗೆ ಎಂಬ್ರಾಸ್ ಆದರೂ ಪರವಾಗಿಲ್ಲ, ಇದು ನಿಮಗೆ ಗೊತ್ತಾಗಬೇಕು ಸ್ನೇಹಿತರೆ. ಕೆಲವ್ರಿಗೆ ಗೊತ್ತಾಗಿದೆ, ಬಟ್ ಈ ಹಲವ್ರಿಗೆ ಗೊತ್ತಾಗಬೇಕು ಅಂತ ನಾನು ವಿಷಯ ಹೇಳ್ತೀನಿ. ಕೋವಿಡ್ ಟೈಮ್ನಲ್ಲಿ ನಮ್ಮ ಉಪೇಂದ್ರ ಸರ್ ಅವ್ರ ಜೊತೆಗೆ ಸೇರಿಕೊಂಡು ಮಾನ್ಯ ಅವರು ಇವಾಗ ಕೊಡಬೇಕು ಅಂತ ಹೇಳಿದ್ರಲ್ಲ, ಬಲಗೈಯಲ್ಲಿ ಮಾಡಿದ್ದು ಎಡಗೈ ಗೊತ್ತಾಗಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅದು ಸತ್ಯ, ಒಂದು ಕಾಲದಲ್ಲಿ ಆಗಿತ್ತು. ಆದರೆ ಈಗ ಬಲಗೈಯಲ್ಲಿ ಮಾಡಿದ್ದು ಎಡಗೈಯಲ್ಲ, ದೇಹದ ಎಲ್ಲ ಭಾಗಕ್ಕೂ ಗೊತ್ತಾಗಬೇಕು. ಯಾಕೆಂತಂದರೆ ತುಂಬ ಒಳ್ಳೆ ಕೆಲಸ ಮಾಡಿದ್ರ. ಥ್ಯಾಂಕ್ ಯು. ಫ್ರಮ್ ಕರ್ನಾಟಕದಿಂದ ಪ್ರತಿಯೊಬ್ಬರ ಕಡೆಯಿಂದನೂ ನೀವು ಮಾಡಿರೋ ಆ ಸಹಾಯ ಕೈ ಎತ್ತಿ ಮುಗಿಬೇಕು ನಿಮಗೆ. ಥ್ಯಾಂಕ್ ಯು. ಅದು ಫ್ರಮ್ ದ ಹಾರ್ಟ್, ಬಿಕಾಸ್ ಐ ನೋ ಹೌ ಪೀಪಲ್ ವರ್ ಸಫರಿಂಗ್ ಫಾರ್ ಫುಡ್. ದಟ್ಸ್ ವೈ. ಬಟ್ ನನಗೆ ಅದು ಮುಖ್ಯ ರಘುರಾಮ್ ಅವರೇ. ನನಗೆ ನೀವೆಷ್ಟು ದುಡಿದಿರಾ, ನಿಮ್ಮೆಷ್ಟು ದುಡ್ಡಿದೆ ನಿಮ್ಮ ಹತ್ರ, ಅದೆಲ್ಲ ಮುಖ್ಯ. ನೀವೆಷ್ಟು ಕೊಡ್ತಾ ಇದ್ದೀರಾ ಅಂತ, ದಟ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಹೌ ಮಚ್ ಯು ರೆಸ್ಪೆಕ್ಟ್ ಪೀಪಲ್. ಸೊ ಅದು ಅವಳಲ್ಲಿದೆ, ನ್ಯಾಚುರಲ್ ಆಗಿದೆ. ಅವಳು ಎಷ್ಟು ಚೆನ್ನಾಗಂದರೆ, ನಾನು ಪ್ರತಿ ಶುಕ್ರವಾರ ಅಮ್ಮನ ಪೂಜೆ ಮಾಡ್ತೀನಿ, ಆಯಿತು ದೇವಿ ಪೂಜಾ. ಅವಳು ಪ್ರತಿ ಶುಕ್ರವಾರ ನನ್ನ ಜೊತೆಗೆ ಪೂಜೆ ಮಾಡ್ತಾಳೆ, ಆರತಿ ಮಾಡ್ತಾಳೆ. ಅವಳಿಗೆಲ್ಲ ಶ್ಲೋಕಗಳು ಗೊತ್ತು. ಶಿ ನೋಸ್ ಗಾಯತ್ರಿ ಮಂತ್ರ, ಶಿ ನೋಸ್ ಕಪಲ್ ಆಫ್ ಮಂತ್ರಾಸ್ ವಿಚ್ ಐ ಟೀಚ್. ಶಿ ಇಸ್ ವೆರಿ ಸ್ಪಿರಿಚುವಲ್. ಬಿಫೋರ್ ಗೋಯಿಂಗ್ ಟು ಸ್ಕೂಲ್ ಶಿಲ್ ಪುಟ್ ವಿಭೂದಿ. ಆಫ್ಟರ್ ವೆನ್ ವಿ ಗೋಯಿಂಗ್ ಟು ಸ್ಲೀಪ್ ಶಿಲ್ ಪುಟ್ ವಿಭೂದಿ. ಅವಳು ದಟ್ ಈಸ್ ವಾಟ್ ಐ ವಾಂಟ್. ನಾನು ಅದೇ ಅವಳಿಗೆ ಹೇಳಿದ್ದೆ, ಯು ಬಿಕಮ್ ವಾಟ್ ಎವರ್ ಯು ವಾಂಟ್ ಟು ಬಿಕಮ್. ನೀನು ಆರ್ಟಿಸ್ಟ್ ಆಗ್ತೀಯೋ, ನೀನು ಏನು ಓದ್ತೀಯೋ, ನೀನು ಇಷ್ಟ ಬಂದು ಮಾಡಿ. ಯು ಬಿ ಅ ಗುಡ್ ಪರ್ಸನ್, ಗುಡ್ ಹ್ಯೂಮನ್ ಬೀಯಿಂಗ್. ಯು ಡೋಂಟ್ ಹ್ಯಾವ್ ಟು ಗಿವ್ ಎವ್ರಿಥಿಂಗ್. ನನ್ನ ಹತ್ರ ಇರೋದೆಲ್ಲ ಕೊಡಬೇಕು ಅಂತ ಇಲ್ಲ. ನಮ್ಮ ಹತ್ರ ಇರೋದಲ್ಲಿ ಶೇರ್ ಮಾಡ್ಕೊತೀನಿ. ದಟ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಇಫ್ ಯು ಆರ್ ದಟ್ ವಿಲ್ ಮೇಕ್ ಮೀ ಹ್ಯಾಪಿ. ಅಷ್ಟೇ ಬೇಕು. ಮನಿಯಾ, ಈ ಕೋವಿಡ್ ಸಂಬಂಧದಲ್ಲಿ ಉಪ್ಪಿ ಸರ್ನ ಹೆಂಗೆ ಕಾಂಟ್ಯಾಕ್ಟ್ ಮಾಡಿದ್ದು, ಅದು ಹೆಂಗೆ ನಿಮ್ಗೆ ಏನಕ್ಕೆ ಅನ್ನಿಸ್ತು? ಅದು ಆ್ಯಕ್ಚುಲಿ ಉಪ್ಪಿ ಸರ್ ಆ್ಯಂಡ್ ಪ್ರಿಯಾ, ಐ ನೋ ದೆಮ್ ಫ್ರಮ್ ಬಿಫೋರ್. ಸೊ ವೆನ್ ಐ ಸಾ ದಟ್ ಉಪ್ಪಿ ಸರ್ ಹ್ಯಾಡ್ ಟೇಕನ್ ದಿಸ್ ಇನಿಷಿಯೇಟಿವ್ ಟು ಸಪೋರ್ಟ್ ಎವ್ರಿಬಡಿ. ಉಪ್ಪಿ ಸರ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತೀನಿ. ಪ್ರಿಯಾ ನನಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡ್ತಾ ಇರ್ತೀನಿ ಪ್ರಿಯಾಗೆ. ನನಗೆ ಆ್ಯಕ್ಚುಲಿ ವೆರಿ ಫನಿ, ಬಿಕಾಸ್ ವೆನ್ ಪ್ರಿಯಾ ವಾಸ್ ಲಾಂಗ್ ಟೈಮ್ ಬ್ಯಾಕ್ ಇನ್ ತೆಲುಗು ಇಂಡಸ್ಟ್ರಿ, ನಾನು ಅವಾಗ ಮೀಟ್ ಆಗಿದ್ದೆ. ವಿ ಬೋತ್ ವರ್ ವೆರಿ ಯಂಗ್. ಶಿ ವಾಸ್ ಶೂಟಿಂಗ್ ಇನ್ ದ ಸೇಮ್ ಸ್ಟುಡಿಯೋ ದಟ್ ಐ ವಾಸ್ ಶೂಟಿಂಗ್. ಸೊ ಅವಾಗ ಹಾಯ್ ಆಯ್ತು ಅಷ್ಟೇ. ಸೊ ಉಪ್ಪಿ ಸರ್ದು ನಾನು ಇನಿಷಿಯೇಟಿವ್ ನೋಡಿದಾಗ ಐ ಕಾಂಟ್ಯಾಕ್ಟೆಡ್ ಪ್ರಿಯಾ ಆ್ಯಂಡ್ ಐ ಸೆಡ್, ಪ್ರಿಯಾ ಐ ಆಲ್ಸೋ ವಾಂಟ್ ಟು ಗಿವ್ ವಾಟ್ ಎವರ್ ಐ ಕ್ಯಾನ್ ಅಂತ ಹೇಳಿದರೆ, ದಟ್ ಈಸ್ ಹೌ. ವಂಡರ್ಫುಲ್. ಥ್ಯಾಂಕ್ ಯು. ಅಂದರೆ ಅವ್ರು ಏನು ಮಾಡಿದ್ರು ಎಷ್ಟು ಮಾಡಿದ್ರು ನಾನು ಹೇಳಲ್ಲ, ಅದು ಅವ್ರಿಗೆ ಇಷ್ಟ ಆಗಲ್ಲ. ಆದರೆ ಅವ್ರು ಮಾಡಿದ್ರು, ಆ ಮಾಡಿರೋ ವಿಷಯ ಗೊತ್ತಾಗಬೇಕು ಜನಕ್ಕೆ. ಅದಕ್ಕೆ ನಾನು ಅದನ್ನು ಹೇಳಿದ್ದು. ಬಟ್ ತುಂಬಾ ಮಾಡಿದ್ದೆ. ನಾನು ಅದನ್ನ ಮರ್ತೇ ಹೋಗಿದ್ದೆ. ನಾನು ಅದನ್ನು ಪರ್ಟಿಕ್ಯುಲರ್ಲಿ ನಾನು ನೋಟ್ಸ್ ತಲೆ ಮಾಡಿ ಇಟ್ಕೊಂಡಿದ್ದೆ. ಯಾಕೆಂದರೆ ಜನಕ್ಕೆ ಗೊತ್ತಾಗಬೇಕು, ಕನ್ನಡ ಇಂಡಸ್ಟ್ರಿಯಲ್ಲಿ ದುಡಿದು ಕನ್ನಡದವ್ರಿಗೆ ಏನು ಮಾಡಿದ್ದಾರೆ ಮಾನ್ಯ ಅನ್ನೋದಕ್ಕೆ. ಇದೊಂದು ಸಣ್ಣ ತುಂಬ ಮಾಡಿದ್ದಾರೆ, ಬಟ್ ಅದು ಎಷ್ಟೊಂದು ಹೇಳಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ, ಎಂಬ್ರಾಸ್ ಆಗುತ್ತೆ. ಸೊ ನನಗೆ ಅದು ಹೇಳೋಕ್ಕೆ ಇಷ್ಟ ಇಲ್ಲ. ಥ್ಯಾಂಕ್ ಯು ಫಾರ್ ದಟ್ ಮಾನ್ಯ. ಆ್ಯಂಡ್ ಫೈನಲಿ ಮಾನ್ಯ, ಅಲ್ಲಿನ ಮೆಡಿಕಲ್ ಸಿಸ್ಟಮ್ ಅಥವಾ ಅಲ್ಲಿನ ಎಜುಕೇಷನ್ ಸಿಸ್ಟಮ್, ಓಮ್ ಏನು ಓದ್ತಾ ಇದ್ದಾರೆ ಇವಾಗ? ಓಮಿ ಇವಾಗ ಥರ್ಡ್ ಗ್ರೇಡ್. ಇಲ್ಲಿನ ಒಂದು ಎಜುಕೇಷನ್ ಸಿಸ್ಟಮ್ಗೂ ಅಲ್ಲಿನ ಒಂದು ಎಜುಕೇಷನ್ ಸಿಸ್ಟಮ್ಗೂ ಏನು ವ್ಯತ್ಯಾಸ ಇದೆ? ಆ್ಯಕ್ಚುಲಿ ಐ ಆಮ್ ವೆರಿ ಹ್ಯಾಪಿ ನೀವು ಈ ಮಾತು ಯು ಟಚ್ ದಿಸ್ ಟಾಪಿಕ್ ಅಂತ. ದ ಎಜುಕೇಷನ್ ಸಿಸ್ಟಮ್ ಒಂದು ಡಿಫ್ರೆನ್ಸ್ ಇದೆ ಇಲ್ಲಿ. ಹಿಯರ್ ಇಟ್ ಈಸ್ ಮೋರ್ ಏನಂತೀರ ಸ್ಟ್ರಿಕ್ಟ್ ಆ್ಯಂಡ್ ರಿಗರಸ್
ಆ್ಯಂಡ್ ವೆರಿ ಇದು ಓದಬೇಕು, ಇಷ್ಟು ಸಿಲೆಬಸ್ ಇದೆ, ಇದು ಎಕ್ಸಾಮ್ ಇದೆ, ಇನ್ನು ಪಾಸ್ ಆಗಬೇಕು. ಅಲ್ಲಿ ಎಜುಕೇಷನ್ ಸಿಸ್ಟಮ್ ಇಸ್ ಮೋರ್ ಲರ್ನಿಂಗ್ ಬೇಸ್ಡ್. ಇಟ್ ಇಸ್ ನಾಟ್ ಇಷ್ಟು ರಿಗರಸ್ ಆಗಿ ಈ ಎಕ್ಸಾಮ್ ಆ ಎಕ್ಸಾಮ್ ಅಂತ ಸ್ಟಾರ್ಟಿಂಗ್ನಲ್ಲಿಲ್ಲ, ನಾಟ್ ಇನ್ ದ ಲೋವರ್ ಗ್ರೇಡ್ಸ್. ನೀವು ಮೇಲೆ ಹೋಗ್ತಾ ಹೋಗ್ತಾ ದೇ ಗಿವ್ ಇಂಪಾರ್ಟೆನ್ಸ್ ಟು ಮ್ಯಾಥ್ ಆ್ಯಂಡ್ ಲಿಟ್ರೇಚರ್, ಇಂಗ್ಲೀಷ್, ಮ್ಯಾಥ್ ಆ್ಯಂಡ್ ಇಂಗ್ಲೀಷ್ ಅವ್ರು ಇಂಪಾರ್ಟೆನ್ಸ್ ಕೊಡ್ತಾರೆ. ಆಲ್ಸೋ ದ ಇಂಪಾರ್ಟೆನ್ಸ್ ದೇರ್ ಇಸ್ ಆನ್ ಅಲ್ಲಿ ಪ್ರೆಸೆಂಟೇಷನ್ ಹೇಗೆ ಮಾಡಬೇಕು, ಧೈರ್ಯ, ಫಿಯರ್ ಇಲ್ಲ ಅಲ್ಲಿ. ಅವರು ನಾನು ಐ ಸಿ ನಾವು ಐ ಆಮ್ ಅ senior vice president in Citibank. So I hire people from the colleges. Okay. ಅವರೆಲ್ಲರೂ 21-22-year-old children, they don't have fear. ಅಲ್ಲಿ ಅವ್ರು ಏನು ಧೈರ್ಯವಾಗಿ ಮಾತಾಡ್ತಾರೆ. ಯು ಆರ್ ಟಾಕಿಂಗ್ ಟು ಅನ್ ಮ್ಯಾನೇಜಿಂಗ್ ಡೈರೆಕ್ಟರ್, ಬಟ್ ಯು ಹ್ಯಾವ್ ದ ಕಾನ್ಫಿಡೆನ್ಸ್ ಟು ಟಾಕ್. ದ್ಯಾಟ್ ಈಸ್ ಅ ಡಿಫ್ರೆನ್ಸ್ ದೆ. ಅಲ್ಲಿ ಏನಂದರೆ ಇಟ್ಸ್ ಮೋರ್ ಹ್ಯಾಂಡ್ಸ್ ಆನ್. ನೀವು ಏನು ಕಲಿದ್ರೂ ಇಟ್ಸ್ ಮೋರ್ ಹ್ಯಾಂಡ್ಸ್ ಆನ್ ಟು ಟೀಚ್ ಯು ಹೌ ಟು ಇಂಟರ್ವ್ಯೂ, ಟು ಟೀಚ್ ಯು ಹೌ ಟು ಪ್ರೆಸೆಂಟ್ ಯುವರ್ ಸೆಲ್ಫ್. ಇಲ್ಲಿ ಇಟ್ಸ್ ಇಸ್ ವೆರಿ ಪೀಪಲ್ ಆರ್ ವೆರಿ ಇಂಟೆಲಿಜೆಂಟ್ ಹಿಯರ್, ಬಟ್ ಐ ಥಿಂಕ್ ವಿ ಆಲ್ಸೋ ನೀಡ್ ಟು ಫೋಕಸ್ ಆನ್ ಪ್ರೆಸೆಂಟೇಷನ್ ಮೋರ್, ಆನ್ ದ ರಿಯಾಲಿಟೀಸ್ ಆಫ್ ಹೌ ಟು ಪ್ರೆಸೆಂಟ್ ಯುವರ್ ಸೆಲ್ಫ್, ಧೈರ್ಯವಾಗಿ. ಸೊ ದ್ಯಾಟ್ಸ್ ದ. ಬಟ್ ಅದರ್ವೈಸ್ ಐ ಥಿಂಕ್ ದ ಎಜುಕೇಷನ್ ಸಿಸ್ಟಮ್ ಇನ್ ಇಂಡಿಯಾ ಇಸ್ ವೆರಿ ಸ್ಟ್ರಾಂಗ್, very strong. That's why they're hiring more people from India. Yeah, intelligence, Indian brains, intelligence. Even the people who are doing very well in the US are Indians. Like, look at me only. I think as Indians we are the most hardworking people ever. So ಅಲ್ಲಿ ನೀವು ನೋಡಿದ್ರು ಯಾರಾದ್ರೂ ನಮ್ಮ ದೇಶದವರು, ಇಟ್ಸ್ ನಾಟ್ ಜಸ್ಟ್ ಸೌತ್ ಇಂಡಿಯನ್ಸ್, ಇಟ್ಸ್ ನಾಟ್ ಜಸ್ಟ್ ಗುಜರಾತಿ or not Punjabi, nothing. Indians as a whole hardworking. Fantastic. Yeah. ಮೆಡಿಕಲ್ ಸಿಸ್ಟಮ್ ಹೇಗಿದೆ ಅಲ್ಲಿ? ಮೆಡಿಕಲ್ ಸಿಸ್ಟಮ್ ಅಲ್ಲಿ ತುಂಬ ಡಿಫ್ರೆಂಟ್. ಅಲ್ಲಿ ಯು ನೀಡ್ ಇನ್ಶೂರೆನ್ಸ್ ಇಲ್ಲಾಂದರೆ ಯು ಕಾಂಟ್ ಪೇ ದ ಮೆಡಿಕಲ್ ಬಿಲ್ಸ್. ನಾನು ಹೇಳಿದಾಗ ವೆನ್ ಐ ಕಮ್ ಹಿಯರ್ ಐ ಟ್ರೈ ಟು ಗೆಟ್ ಮೋಸ್ಟ್ ಆಫ್ ಮೈ ಡೆಂಟಲ್ ವರ್ಕ್ ಆ್ಯಂಡ್ ಎವ್ರಿಥಿಂಗ್ ಡನ್. ಒಂದು ಹಲ್ಲು ಇನ್ಫೆಕ್ಷನ್ ಆಗಿ ಅದನ್ನು ಕಿತ್ತಿ ಮತ್ತು ಇನ್ನೊಂದು ಹಲ್ಲು ಹಾಕೋಕ್ಕೆ ದೇ ಚಾರ್ಜ್ $8,000. ಅದನ್ನೇ ನೀವು ಇಲ್ಲಿ ನೋಡಿದ್ರೆ ಒಂದು $3,000 ಆಗುತ್ತೆ. ಸೊ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್. ಸೊ ಅಲ್ಲಿ ನಿಮಗೆ ಯು ನೀಡ್ ಇನ್ಶೂರೆನ್ಸ್ ಇಲ್ಲಾಂದರೆ ಸ್ವಲ್ಪ ಬದುಕೋದು ತುಂಬ ಕಷ್ಟ. ಓಕೆ, ವಾಟ್ ವಿಲ್ ಬಿ ಮಾನಿಯಾಸ್ ರೋಟೀನ್? ಹೇಗಿರುತ್ತೆ ದಿನಚರಿ? ಓ ಮೈ ಗಾಡ್, ಮೈನ್ ಇಸ್ ಕ್ರೇಜಿ ಲೈಫ್. ಸೊ ನಾನೇನೆಂದರೆ ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ತೀರಾ? 6 ಗಂಟೆಗೆ. ನನ್ನ ಹುಡುಗಿ ಸ್ಕೂಲ್ ಊಟ ತಿನ್ನಲ್ಲ, ಅವಳಿಗೆ ಮನೆದು ಇಡ್ಲಿ, ಚಿಕ್ಕ ಉತ್ತಪ್ಪಂ ಅದೇ ಬೇಕು ಅವಳಿಗೆ. ಹೇಳ್ಬಿಡ್ತಾರೆ ದೋಸಾ, ಇಡ್ಲಿ, ಸ್ಮಾಲ್ ಬೇಬಿ ದೋಸಾ, ಇಷ್ಟಿಷ್ಟು ದೋಸಾ, ಕೈಯಲ್ಲಿ ತಿನ್ನೋಕೆ ಈಸಿ ಆಗಿರುತ್ತಲ್ಲ, ಚಿಕ್ಕ ದೋಸೆ ಹಾಕ್ಕೊಡ್ತೀನಿ. ಸೊ ಐ ವೇಕ್ ಅಪ್ ಅಟ್ ಅರೌಂಡ್ 6 o'clock. ನಾನು ಸ್ವಲ್ಪ ಬೆಳಗ್ಗೆ ನನಗೆ ಯೋಗ ಮಾಡೋದು ಇಷ್ಟ. ಸೊ ಐ ಡೂ ಸಮ್ ಯೋಗ. ಸ್ಕೂಲು ಅವಳಿಗೆ 8:30. ಓಕೆ, 8:30 ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಬಟ್ ವಿ ಹ್ಯಾವ್ ಟು ಲೀವ್ ಹೋಮ್ ಬೈ 8 ಗಂಟೆಗೆ. ನೀವೇ ಡ್ರಾಪ್ ಮಾಡ್ತೀರಾ? ನಾನೇ ಡ್ರಾಪ್ ಮಾಡ್ತೀನಿ. ಸೊ ನಾನು ಬೆಳಗ್ಗೆ 6 ಗಂಟೆಗೆ ಎದ್ದು ಒಂದು ½ an hour ಎಕ್ಸಸೈಸ್ ಮಾಡ್ತೀನಿ. 6:30ಗೆ ಅವಳಿಗೆ ಅಡುಗೆ ಮಾಡಿಬಿಡ್ತೀನಿ. ನನಗೂ ಅಡುಗೆ ಮಾಡ್ಕೊತೀನಿ. ನಾನು ವೆಜಿಟೇರಿಯನ್, ನನಗೆ ಊಟ ಸಿಗಲ್ಲ ಆಫೀಸಲ್ಲಿ, ಒಳ್ಳೆ ಊಟ ಸಿಗಲ್ಲ. ಸೊ ಐ ಆಲ್ಸೋ ಮೇಕ್ ಮೈ ಲಂಚ್, ಐ ಮೇಕ್ ಹರ್ ಲಂಚ್. ಅವಳಿಗೆ ಲಂಚ್ ಮಾಡಿಬಿಡ್ತೀನಿ. ಅವಳನ್ನ ಒಂದು 7 ಗಂಟೆಗೆ ಹಂಗೆ ಎಬ್ಬಿಸ್ತೀನಿ. ಸೊ ಅವಳಿಗೆ ತಿಂಡಿ ಕೊಟ್ಬಿಟ್ಟು, ಬ್ರೇಕ್ಫಾಸ್ಟ್ ಕೊಟ್ಬಿಟ್ಟು ಅವಳನ್ನ ರೆಡಿ ಮಾಡಿಸಿ ನಾವಿಬ್ಬರು ಸ್ಕೂಲ್ಗೆ ಹೋಗ್ತೀವಿ ನಡ್ಕೊತ. ಒಂದು 10 streets ನಡ್ಕೊತ ಹೋಗ್ತೀವಿ. ಸೊ ವಿ ಗೋ ವಾಕಿಂಗ್. ಅವಳನ್ನ 8:30 ಅಲ್ಲಿ ಬಿಟ್ಬಿಟ್ಟು ಅಲ್ಲಿಂದ ಕ್ಯಾಬ್ ತೊಗೊಂಡು ಆಫೀಸ್ಗೆ ಹೋಗ್ಬಿಡ್ತೀನಿ ನಾನು. ಅಲ್ಲಿಂದ 4 o'clock ಹಂಗೆ ನನಗೆ ಅಲ್ಲಿ ಕ್ಯಾಬ್ ತೊಗೊಂಡು ಇವಳ ಸ್ಕೂಲ್ಗೆ ಬರ್ತೀನಿ. ಅಲ್ಲಿಂದ ಮತ್ತೆ ನಡ್ಕೊಂಡ್ಬರ್ತೀವಿ. ಸೊ ಇಟ್ಸ್ ಲೈಕ್ ಮತ್ತೆ ಬಂದು ಮತ್ತೆ ಆ ಕೆಲಸ ಮಾಡ್ಬೇಕು, ಬಿಕಾಸ್ ಐ ಆಲ್ರೆಡಿ ಲಾಸ್ಟ್ ದ ಟೈಮ್ ಅಲ್ವಾ. And in between, ಮಮ್ಮಿಗೆ ಏನ ಇದ್ರೆ I take mummy to the doctor and anything like that. So very running all the time. Weekends ಅವಳ ಜೊತೆಗೆ, ಅವಳು ಇಲ್ಲಿಗೆ ಹೋಗೋಣ, ಇಲ್ಲಿ ಬರ್ಡೇ ಹೋಗೋಣ, ಅಲ್ಲಿಗೆ ಹೋಗೋಣ. ಸೊ I go around with her. So most of my time is with her only. ಓಕೆ, ಓಮಿ ಜೊತೆಗೆ, ಸರ್ ಜೊತೆಗೆ, ಅಮ್ಮ ಜೊತೆಗೆ ಇಂಡಿಯಾಗೆ ಬಂದು ಸೆಟ್ಲ್ ಆಗಬೇಕು ಅಂತ ಆಸೆ ಇದೆ? ಅದು ನನ್ನ ಡ್ರೀಮ್. ಸೊ ಐ ಆಮ್ ಪ್ಲಾನಿಂಗ್. ಅಮ್ಮಂಗೆ ಸ್ವಲ್ಪ ಸರಿ ಆಗಿದ್ಮೇಲೆ, ಅಮ್ಮಂಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿ 1 ವರ್ಷ ಆಗಿದೆಯಲ್ಲ, ಇನ್ನೂ ಸ್ವಲ್ಪ ಅವ್ರು ಸರಿ ಆಗಬೇಕು. ಸರಿ ಆಗಿದ್ಮೇಲೆ ಐ ವುಡ್ ಲವ್ ಟು ಕಮ್ ಅಂಡ್ ಸೆಟ್ಲ್ ಇನ್ ಬ್ಯಾಂಗ್ಳೂರ್. ಎಸ್, ನಮ್ಮ ಓಮಿನ ಇನ್ನೂ ಫರ್ದರ್ ಹೈಯರ್ ಎಜುಕೇಶನ್ ನಮ್ಮ ದೇಶದಲ್ಲೇ ಆಗಲಿ ಅನ್ನೋದು ನಮಗೂ ಆಸೆ. ಎಸ್, ಥ್ಯಾಂಕ್ ಯು. ಅದು ನಿಜ. ನಾನು ಫಿಂಗರ್ಸ್ ಕ್ರಾಸ್ ಆದಷ್ಟು ಬೇಗ ಆಗಲಿ ಅದು. ಆ್ಯಂಡ್ ಒಂದು 7 years ಆದ್ಮೇಲೆ ನೀವು ಇವಾಗ ಇಂಡಿಯಾಗೆ ಬಂದಿರೋದು, ಏನು ಅನ್ನಿಸ್ತು ಇಂಡಿಯಾ ಬೆಂಗಳೂರ್ನೆಲ್ಲ ನೋಡಿ? ಎಷ್ಟು ಚೇಂಜ್ ಆಗಿಬಿಟ್ಟಿದೆ. ನಾನು ಫಿಲ್ಮ್ ಇಂಡಸ್ಟ್ರಿ ಚೇಂಜ್, ಬ್ಯಾಂಗ್ಳೂರ್ ಚೇಂಜ್, ಏರ್ಪೋರ್ಟ್ ಚೇಂಜ್, ಎಲ್ಲ ಚೇಂಜ್. ಟರ್ಮಿನಲ್ 2 ನೋಡಿದ್ರಾ? ಸೋ ಪ್ರಿಟಿ. ನಾನು ಇಲ್ದಿದ ತಕ್ಷಣ ಅವಳಂತ, ಮಮ್ಮಿ ಬ್ಯಾಂಗ್ಳೂರ್ ಏರ್ಪೋರ್ಟ್ ಸೋ ಪ್ರಿಟಿ, ಲೆಟ್ ಶಾಪ್. ನಾನು ಹೇಳಿದೆ ಶಾಪ್ ಇಲ್ಲಿ ಇವಾಗೆಲ್ಲ ಬಾ, ನಿನ್ನ ಮನೆಗೆ ಬಾ ಫಸ್ಟ್ ಅಂತ. ಬಟ್ ಬ್ಯೂಟಿಫುಲ್, ಏರ್ಪೋರ್ಟ್ ಇಸ್ ಬ್ಯೂಟಿಫುಲ್. ಐ ಥಿಂಕ್ ದ ರೋಡ್ಸ್ ಆ್ಯಂಡ್ ಎವ್ರಿಥಿಂಗ್, ದ ಇನ್ಫ್ರಾಸ್ಟ್ರಕ್ಚರ್ ಇಸ್ ಒಳ್ಳೆ ಚೆನ್ನಾಗಿದೆ ಇವಾಗ. ಆ್ಯಂಡ್ ನನಗೇನೆಂದರೆ ಐ ಆಮ್ ಮೀಟಿಂಗ್ ಆಲ್ ಮೈ ಫ್ಯಾಮಿಲಿ, ಮೈ ಫ್ರೆಂಡ್ಸ್ ಆ್ಯಂಡ್ ಎವ್ರಿಥಿಂಗ್. ಸೊ ಎಲ್ಲ ಚೆನ್ನಾಗಿ ಚೇಂಜ್ ಆಗಿದೆ. ಬಟ್ ಫಾರ್ ಮೀ ಇನ್ ಮೈ ಹಾರ್ಟ್ ಬ್ಯಾಂಗ್ಳೂರ್, ಮೈ ಫ್ರೆಂಡ್ಸ್ ಆ್ಯಂಡ್ ಆಲ್ ದ ಸೇಮ್.
Same. ಜಸ್ಟ್ ಫೀಲ್ಸ್ ವೆರಿ ನೈಸ್. ನಿಮ್ಮ ಮನೆಗೆ ಬಂದು ಹಿಂಗ್ ಊಟ ಮಾಡಿ ಖುಷಿ ಆಯ್ತು. ಎಷ್ಟು ಟೇಸ್ಟಿ ಬಿಸಿಬೇಳೆ ಬಾತ್. ನನಗೆ ಖುಷಿ ಆಯ್ತು ನೀವು ಬಂದಿದ್ದು. ತುಂಬಾ ನನಗೆ ತುಂಬಾ ನೆಕ್ಸ್ಟ್ ಯಾವ ವಿಸಿಟ್ ಆದರೂ ನಮ್ಮ ಮನೆಗೆ ಒಂದು ವಿಸಿಟ್ ನಿಮ್ಮ ಡೆಫಿನೆಟ್ ಆಗಿ. ಅಂಡ್ ಮಾನ್ಯ, ಇದು ನಿಮ್ಮ ಫ್ಯಾನ್ಸ್ ಪರವಾಗಿ ಪ್ರಶ್ನೆ. ಇದು ನಾನು ಕೇಳಲಿಲ್ಲ ಅಂತಂದ್ರೆ ನನಗೆ ಬೈತಾರೆ, ಯಾಕೆ ಇದನ್ನ ಕೇಳಲಿಲ್ಲ ಅಂತ. ನನಗೆ ಆನ್ಸರ್ ಗೊತ್ತು, ಬಟ್ ಆದ್ರೂ ಜನಕ್ಕೆ ಆನ್ಸರ್ ಗೊತ್ತಾಗಬೇಕು. ನನಗೆ ಗೊತ್ತಾಗೋದು ದೊಡ್ಡ ವಿಷಯ ಅಲ್ಲ. ಮತ್ತೆ ನಾವು ಮಾನ್ಯ ಅವ್ರನ್ನ ಬೆಳ್ಳಿ ಪರದೆ ಮೇಲೆ ಚಿತ್ರರಂಗದಲ್ಲಿ ನೋಡಬಹುದಾ? ಒಳ್ಳೆ ಅವಕಾಶ ಬಂದ್ರೆ ಡೆಫಿನೆಟ್ ಆಗಿ ನೋಡ್ಬೋದು. ಯಾಕೆಂದ್ರೆ ಐ ವಿಲ್ ಆಸ್ಕ್ ಯು ದಟ್. ಅದನ್ನ ಏನ್ ಹೇಳ್ತಾರೆ ಗೊತ್ತಾ, ಅದು ಎಲ್ಲರೂ ಹೇಳ್ತಾರೆ ಡಿಪ್ಲೊಮ್ಯಾಟಿಕ್ ಆಗಿ. ಇಲ್ಲ, ಡಿಪ್ಲೊಮ್ಯಾಟಿಕ್ ಅಲ್ಲ, ನಿಜವಾಗ್ಲೂ. ಬಿಕಾಸ್ ನನಗೂ ಇಷ್ಟನೇ. ಹಿಂಗೆ ನಾನು ಮುಂದೆ ಹೇಳಿದಾಗೆ ನಾನು ಅಲ್ಲಿ ಸಿನಿಮಾ ಶೂಟಿಂಗ್ ಎಲ್ಲ ನೋಡುವಾಗ ಅಯ್ಯೋ ಏನು ಬಿಟ್ಟು ಬಂದೆ ಅಂತ ಅನಿಸುತ್ತೆ. ಸಿನಿಮಾ ಹ್ಯಾಸ್ ಬಿಕಮ್ ಮೈ ಲವ್, ಐ ಶುಡ್ ಸೇ ದಟ್. ನಾನು ಬೇಕಂತ ಸೇರಿದ್ದಲ್ಲ ಸಿನಿಮಾಗೆ. ಅದಕ್ಕಿಂತ ಒಳ್ಳೆ ಮಾತು ನೀವು ಹೇಳ್ಬಿಟ್ರಿ, ನನ್ನ ಜೀವನ ಕಟ್ಕೊಡ್ತು ಸಿನಿಮಾ ಅಂತ ಹೇಳಿದ್ರೆ. ಜೀವನ ಕಟ್ಕೊಡ್ತು. ಸೊ ದೇರ್ ಇಸ್ ಆಲ್ವೇಸ್ ದಟ್ ಲವ್ ಟುವರ್ಡ್ಸ್ ಸಿನಿಮಾ. ಒಳ್ಳೆ, ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಾನು ಆಲ್ರೆಡಿ ಇವಾಗ ಕೆಲಸ ಮಾಡ್ತಾ ಇದ್ದೀನಿ, ಐ ಮೀನ್ ಅ ಜಾಬ್. ಅದಕ್ಕೆ ಎಲ್ಲ ಪಾತ್ರಗಳು ಮಾಡೋಕ್ಕಾಗಲ್ಲ. ಒಂದು ಒಳ್ಳೆ ಅವಕಾಶ ಬಂದು ಒಂದು ಒಳ್ಳೆ ಪಾತ್ರ ಬಂದರೆ ಡೆಫಿನೆಟ್ಲಿ ಐ ವುಡ್ ಲವ್ ಟು ಡೂ ಇಟ್. ಬಿಕಾಸ್ ಅಂಥ ಅವಕಾಶ ಮತ್ತೆ ಮತ್ತೆ ಬರಲ್ಲ. ಆ್ಯಂಡ್ ಒನ್ ಥಿಂಗ್ ಮಾನ್ಯ, ಇವತ್ತು ನೀವು ಆ ಪೊಸಿಷನ್ ಕೆಲಸ ಬಿಟ್ಟು ಬಂದು ಇಲ್ಲಿ ಮಾಡೋ ಸ್ಥಿತಿನಲ್ಲಿ ಇಲ್ಲ. ಎಸ್, ರಜಾ ಗಿಜಾ ಹಾಕಿ ಬರಬೇಕು ಅಂದ್ರೆ ಅಷ್ಟು ನಿಮಗೆ ಆ ಕ್ಯಾರೆಕ್ಟರ್ ಇಂಪ್ರೆಸ್ ಆಗಬೇಕು. ಅದಕ್ಕೆ ದಟ್ಸ್ ದ ಓನ್ಲಿ ರೀಸನ್. ಆ ತರದ್ ಬರೆಯುವಾಗ ಡೈರೆಕ್ಟರ್ಗಳು ಬರೀಲಿ, ನಿಮಗೆ ಅವಕಾಶಗಳು ಸಿಗಲಿ. ಹಾ, ಥ್ಯಾಂಕ್ ಯು. ವುಡ್ ಲವ್ ಟು ಸೀ ಯು ಬ್ಯಾಕ್. ಅಂಡ್ ಎಲ್ಲರೂ ಕೇಳ್ತಾ ಇದ್ದಾರೆ ನನಗೆ, ಶಾಸ್ತ್ರಿ ರಿಲೀಸ್ ಆಯ್ತಲ್ವಾ, ಶಾಸ್ತ್ರಿ ಪಾರ್ಟ್ 2 ಯಾವಾಗ ಅಂತ ಕೇಳ್ತಾ ಇದ್ದಾರೆ. ಐ ವಾಸ್ ಲೈಕ್ ದಟ್ಸ್ ಇನ್ ಗಾಡ್ಸ್ ಹ್ಯಾಂಡ್ಸ್. ಅದೇ ಡೆಸ್ಟಿನಿ, ಯಾವಾಗ ನಡಿಬೇಕು ಅದು ನಡೆಯುತ್ತೆ. ಆ ರೋಲ್ ಎಲ್ಲರಿಗೂ ತುಂಬಾ ಇಷ್ಟ ಆಯ್ತು. ಶಾಸ್ತ್ರಿ ತುಂಬಾ ಕಾನ್ಫಿಡೆಂಟ್ ಆಗಿ ಮಾಡಿದ್ರಿ. ದಟ್ ವಾಸ್ ವೆರಿ ಇಷ್ಟಪಟ್ಟಿದ್ದ ಕ್ಯಾರೆಕ್ಟರ್. ಅಲ್ಲಿ ನೀವು ಇದ್ರ ರಜನಿ ಸರ್ ನ ಮೀಟ್ ಮಾಡಿದ್ರಂತಲ್ಲ AVM ಸ್ಟುಡಿಯೋ, ನೀವಿರ್ಲಿಲ್ಲ ಅಂತ ಕಾಣುತ್ತೆ. ನಾನು ಇಲ್ಲ ಅನ್ಕೊಂತೀನಿ. ಆ ಶೂಟಿಂಗ್ ಸೀನ್ ನಡೀತಾ ಇತ್ತು, ಐ ವಾಸ್ ನೀವಿರ್ಲಿಲ್ಲ ಅಂತ ಕಾಣುತ್ತೆ. ಎಸ್ ಮಾನ್ಯ. ಸೊ ಈ ಪಾಸ್ಟ್ 1.5 2 hours ಇಂದ ನನ್ನ ಕೈನಲ್ಲಿ ಸಾಧ್ಯ ಆದಷ್ಟು ನಿಮ್ಮ ಚೈಲ್ಡ್ಹುಡ್ಡು ಆ್ಯಂಡ್ ನಿಮ್ಮ ಅಪ್ಪ ಅಮ್ಮ ತಂಗಿ, ಸಿನಿಮಾ, ಹಸ್ಬೆಂಡು, ಮಗಳು, ಅಮೆರಿಕಾ ಎಲ್ಲನೂ ಅಲ್ಲಲ್ಲ ರಿವೈಂಡ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ. ಒಂದು ಸತಿ ರಿವೈಂಡ್ ಮಾಡ್ಕೊಂಡು ನಿಮ್ಮ ಲೈಫ್ನ ಇವಾಗ ನೋಡಿದಾಗ ಏನು ಅನಿಸ್ತು ಮಾನ್ಯಾಗೆ? ನೋ ರಿಗ್ರೆಟ್ಸ್. ತುಂಬ ಕಷ್ಟಗಳಿತ್ತು. ಸಮ್ ಥಿಂಗ್ಸ್ ಐ ಕುಡ್ ಹ್ಯಾವ್ ಡನ್ ಬೆಟರ್. ನಾನು ಮತ್ತೆ ರಿವೈಂಡ್ ಮಾಡಿಕೊಂಡ್ರೆ ನನಗೆ ಅನಿಸುತ್ತೆ ಮೇ ಬಿ ಈ ಸಿನಿಮಾ ಮಾಡಿರಬಾರ್ದಾಯಿತು, ಮೇ ಬಿ ಇದು ಇನ್ನೂ ಚೆನ್ನಾಗಿ ಮಾಡಿರ್ಬೋದಾಯಿತು. ಸೊ ದೇರ್ ಇಸ್ ಆಲ್ವೇಸ್ ದಟ್ಸ್ ದೇರ್. ಬಟ್ ಓವರ್ ಆಲ್ ಐ ಡೋಂಟ್ ರಿಗ್ರೆಟ್. ಐ ಬೀನ್ ಬ್ಲೆಸ್ಡ್. ನಾನು ಹೇಳಬೇಕು ನಿಜವಾಗ್ಲೂ, ಐ ಬೀನ್ ಬ್ಲೆಸ್ಡ್ ಟು ಬಿ ಅ ಪಾರ್ಟ್ ಆಫ್ ದ ಸಿನಿಮಾ ಇಂಡಸ್ಟ್ರಿ. ಆ್ಯಂಡ್ ಸಿನಿಮಾ ಇಂಡಸ್ಟ್ರಿ ಹ್ಯಾಸ್ ಗಿವನ್ ಮೀ food, shelter, money, everything that I wanted to take care of my family. So I'm grateful. ತುಂಬಾನೇ ಗ್ರೇಟ್ಫುಲ್ ನಾನು ಸಿನಿಮಾ ಇಂಡಸ್ಟ್ರಿಗೆ ಫಾರ್ ದ್ಯಾಟ್ ವೇ. ಆ್ಯಂಡ್ ಐ ಆಮ್ ಆಲ್ಸೋ ಗ್ರೇಟ್ಫುಲ್ ಟು ಗಾಡ್. ನನಗೆ ನಾನು ಮುಂದೆ ಹೇಳಿದಾಗ ಅಮ್ಮ ಜವಾಬ್ದಾರಿ ನಂದು. ಸೊ ಸಿನಿಮಾ ಇಂಡಸ್ಟ್ರಿನಲ್ಲೇ ಇದ್ದರೆ ಅಷ್ಟು ಅವಕಾಶ ವಯಸ್ಸಾದಾಗ ಬರಲ್ಲ. ಸೊ ಫಾರ್ ಗಾಡ್ ಹ್ಯಾಸ್ ಪುಶ್ಡ್ ಮೀ ಟು ಮೇಕ್ ಇನ್ನೂ ಚೆನ್ನಾಗಿ ದುಡಿದು ಅಮ್ಮ ನೋಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾಯಿದೆ. ಸೊ ದ್ಯಾಟ್ ಸೊ ಓವರ್ ಆಲ್ ಹೇಳಬೇಕಂದ್ರೆ ರಘುರಾಮ್ ಅವರೇ, ಐ ಆಮ್ ಹ್ಯಾಪಿ ವಿತ್ ಮೈ ಲೈಫ್. ಎಷ್ಟು ಕೆಳಗೆ ಬಿದ್ದು ಮೇಲೆ ಬಂದ್ರೂ ಓವರ್ ಆಲ್ ದೇವರಿದ್ದಾರೆ, ಚೆನ್ನಾಗಿ ಆಗ್ತಾ ಇದೆ. ಸೊ you are happy about your life, but we are all proud of you. Thank you. Very proud so of you. much. Thank you. And finally, before winding, ಮಗಳನ್ನ ಒಂದ್ಸತಿ ಪರಿಚಯ ಮಾಡ್ಕೊಳ್ಳೋಣ. Yes, already ಇದ್ದಾಳೆ. Okay, would you like to dance like her? I don't know, maybe. But you are interested in dance? No, I'm not that interested in dance. I'm more interested in playing the piano. Thank you for all the likes. I'm now going to be posting a YouTube channel. Please help us get 10 million likes. Oh my God! Fantastic, it will happen. Not likes, subscribe. Subscribers, yeah. Subscribe, please.